ವೆಲ್ಕಮ್ ಟು ರಾಧಾ ಚಾನಲ್. ನಂದು ಶ್ಯಾಂಪು ಅಂತೂ ಸೂಪರಾಗಿ ಬಂದಿದೆ ಈ ಸಲ. ನೋಡಿ ಕಲರೆಲ್ಲ ಲಾಯ್ಕ್ ಬಂದಿದೆ ನೋಡಿ. ಗರ್ಗ ಅಂದರೆ ಭೃಂಗರಾಜ್ ಮಸ್ತ್ ಹಾಕಿದರೆ ಕೂದಲಿಗೆ ಸಹ ಒಳ್ಳೇದಲ್ಲ. ನಮ್ಗೆ ಕಲರ್ ಸಹ ಲಾಯ್ಕ್ ಬರ್ತದೆ ಅದು. ಭೃಂಗರಾಜು ಮತ್ತು ಉರ್ಗ ಬ್ರಾಹ್ಮಿ ಹೇಳ್ತೇವಲ್ಲ ಅದು. ಮತ್ತು ನಾನು ಸಿಗರ ಹಾಕಿ ಹೇಳಿ ಅದೊಂದು ಚಿಗರ ಎಲೆ ಹೇಳಿ ಹೇಳ್ತಾರೆ ಅದು ಕನ್ನಡದಲ್ಲಿ. ಅದು ತೆಲುಗಲ್ಲೆಲ್ಲ ಸಿಗರ ಹಾಕಿ ಹೇಳ್ತಾರೆ. ಅದರಲ್ಲೇ ತುಂಬ ಹಾಕ್ತೆ. ಮತ್ತು ಎರಟೆಕಾಯಿ, ನೆಲ್ಲಿಕಾಯಿ ಹಾಕಿ ಸಹ ಕಲರ್ ಕಪ್ಪು ಬರುತ್ತೆ ಶ್ಯಾಂಪು. ಹಾಗೆ ಸೊಪ್ಪುಗಳು, ಬೆಳ್ಳಂಟಿ ಸೊಪ್ಪು, ಬಿಳಿ ಎಲೆ ಇರುತ್ತಲ್ಲ, ಆ ಸೊಪ್ಪು ಹಾಕಿ ಮಸ್ತ್ ತುಂಬ ಅದೇ ಮೇಯ್ನ್ ಅದೇ ತುಂಬ ಆ ಎಲೆ ತುಂಬ ಹಾಕೋದು. ಕೇರಳದಲ್ಲೆಲ್ಲ ಕೂದಲು ಒಳ್ಳೆದಾಗಲಿಕ್ಕೆ ಅದೇ ಯೂಸ್ ಮಾಡೋದು ಆ ಎಲೆ. ಹಾಗೆ ನಾನು ಆ ಎಲೆ ಮಳೆಗಾಲದಲ್ಲಿ ತುಂಬ ಸಿಕ್ಕತ್ತಲ್ಲ, ಅದನ್ನೇ ಒಣಸಿ ಹೊಡಿ ಮಾಡಿ ಇಟ್ಕೊಂಡು ಅದನ್ನೇ ಎಲ್ಲ ಮಸ್ತ್ ಹಾಕಿ ಮಾಡೋದು. ಹಾಗಾಗಿ ಲಾಯ್ಕ್ ಬಂದಿದೆ. ನನ್ನ ಕೂದಲು ಸಹ ನೋಡಿ, ಕೂದಲು ಸಹ ನಾನು ಯಾವಾಗಲೂ ಒಂದು ಡ್ರಮ್ ಒಳಗೆ ಹಾಕ್ತಾರೆ ಮೊದಲು ನಾನೊಂದ್ಸಲ ಯೂಸ್ ಮಾಡಿ ಯಾವುದಾರ ಅಷ್ಟೇ ನಾನು ಪ್ರಾಡಕ್ಟ್ ಮುಖಕ್ಕೆ ಹಾಕೋದಾಗಲಿ ತಲೆಗೆ ಹಾಕೋದು ಪ್ರಾಡಕ್ಟ್ಗಳಾಗಲಿ ನಾನು ಫಸ್ಟ್ ಯೂಸ್ ಮಾಡಿ ಡಬ್ಬಿಗೆ ಹಾಕೋದು. ಹಾಗೆ ಶಾಂಪು ಸಹ ತುಂಬ ಲಾಯ್ಕ್ ಬಂದಿದೆ ನೋಡಿ. ಒಳ್ಳೆ ಸಿಲ್ಕಿ ಹೇರ್ ಆಗಿದೆ ಮತ್ತು ಒಳ್ಳೆ ವೇವ್ಸ್ ಹಾಗೆ. ಕಂಡೀಷನರ್ ಸಿಗುತ್ತಾ, ಕಂಡೀಷನರ್ ಹಾಕುವಂಥದ್ದು ಸಿಗುತ್ತಾ ಮೇಡಮ್ ಕೇಳ್ತಾ. ನನ್ನ ಶಾಂಪು ಹಾಕೋದಾದ್ರೆ ಕಂಡೀಷನೇ ಬೇಡ ನೋಡಿ. ಕಂಡೀಷನರ್ ಹಾಕಿದ ಹಾಗೆ ಆಗಿದೆ ಕೂದಲು ಸಹ ಹಾಗೆ. ಮತ್ತು ಒಂದು ಕೂದಲು ಉದುರುದಿಲ್ಲ. ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಅಮ್ಮ, ನೋಡಿ ಒಂದು 26 ವರ್ಷ ಆಗುವಾಗ ಈಗ ಬೆಳಿಗ್ಗೆ ಒಬ್ಬರು ಫೋನ್ ಮಾಡಿದ್ರು, ನನ್ನ ಮಗಳಿಗೆ ಕೂದಲು ತುಂಬ ಉದುರ್ತಾ ಇತ್ತೆ ಅಂತ ಮಾಡಿದ್ರು. ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ರು. ಹೆನ್ನ ಪ್ಲಸ್ ಇಂಡಿಗೋ ಸಹ ಹಾಕ್ಕೊಂಡ್ರೆ ಅವ್ರದ್ದು ಹಾಕ್ಕೊಂಡ್ರೆ ತಲೆ ತುರಿಕೆ ಬರೋದಿಲ್ಲ, ಎಲರ್ಜಿ ಆಗೋದಿಲ್ಲ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು ಮೇಡಮ್. ಅಂದರೆ ತುಂಬ ಎಲರ್ಜಿ ಅಂತ ಅಂಗಡಿಯಲ್ಲಿ ತಗೊಂಡದು ಹಾಕೊಂಡ್ರೆ. ಈಗ ಇವ್ರದ್ದು ರಾಧಾಕೊಡಿ ಅವ್ರದ್ದು ಹಾಕೊಂಡ್ರೆ ಏನು ತುರಿಸೋದಿಲ್ಲ, ಎಲರ್ಜಿ ಇಲ್ಲ. ಅವರಿಗೆ ಫೋನ್ ಮಾಡಿ ಹೇಳಿ ಅಂತೇಳಿ ನಿಮ್ಮ ನಂಬರ್ ಕೊಟ್ಟರು ಮೇಡಮ್. ಹಾಗೆ ನನ್ನ ಮಗಳ ಕೂದಲು ಸಹ ತುಂಬ ಉದುರುತ್ತು, ಅದಕ್ಕೆ ಏನಾರು ಇತ್ತ ಹೇಳಿ ಕಡೆ ನಾನು ಕ್ಯಾಟ್ಲಾಗ್ ಕಳಿಸಿದೆ ಅವರಿಗೆ. ನಾನು ಹೇಳಿದಿಷ್ಟೇ, 26 ವರ್ಷಕ್ಕಾಗುವಾಗಲೇ ಹರ್ಬಲನ್ನು ತಿಂಗಳಿಗೆ ಒಂದು ಸಲ ಹಾಕೊಂಡ್ರೆ ಒಂದು 60 ವರ್ಷವರೆಗೂ ಕೂದಲಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳೋಕ್ಕೆ ಗ್ಯಾರಂಟಿ. ನನ್ನ ಕೂದಲೇ ನೋಡಿ ಹೇಗಿತ್ತು, ಅದನ್ನೇ ನಾನು ತಿಂಗಳಿಗೆ ಒಂದು ಸಲ ಅದು ಹಾಕೋದು. ಈಗ ಈ 60ನೇ ವರ್ಷದಲ್ಲಿ ಇಂಡಿಗೋ ಸ್ಟಾರ್ಟ್ ಮಾಡಿದ್ದು. ಹಾಗೆ ಅದನ್ನೇ ಯೂಸ್ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಕೂದಲು ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಸೋಪ್ಸ್ ಹಾಗೆ ನನಗೀಗ ಟೈಮೇ ಸಿಕ್ಕೋದಿಲ್ಲ. ಒಂದು ತಿಂಗಳಾರ ಶ್ಯಾಂಪು ಹಾಕಿ ಇಡಬೇಕು. ಯಾವಾಗಲೂ ಇತ್ತಲಾಗೆ ತುಂಬ ಖಾಲಿ ಆಗ್ತಾ ಇತ್ತು. ಸೋಪು ಹಾಗೆ ಒಂದು 40 ದಿವಸ ಇಡಬೇಕು. ಸೋಪ್ಗಳು ಸಹ ಹಾಗೆ ಮಾಡ್ದಂಗೆ ಖಾಲಿ ಆಗ್ತಾ ಇತ್ತು. 20 ದಿವಸಕ್ಕೆ ಎಲ್ಲ ಹೋಗ್ತಾ ಇತ್ತು. ನಾವು ಇಟ್ಕೊಳ್ತೇವೆ ಮೇಡಮ್, 40 ದಿವಸ ಆದಮೇಲೆ ಯೂಸ್ ಮಾಡ್ತೇವೆ ಹೇಳಿ. ಹಾಗೆ ಸೋಪು ಹಾಗೆ ಶ್ಯಾಂಪು ಹಾಗೆ ತುಂಬ ಹೋಗ್ತಾ ಇತ್ತು ನಂದು. ಹೆನ್ನ ಪ್ಲಸ್ ಇಂಡಿಗೋ ಅಂತೂ ಕೇಳೋದೇ ಬೇಡ, ಎಲರ್ಜಿ ಆಗೋದಿಲ್ಲ ಹೇಳಿ ಪೂರಾ ಜನ ನನ್ನ ಹತ್ರನೇ ತಗೊಂಡು ಹೋಗ್ತಾ ಇದ್ರು. ಹಾಗೆ ಮಕ್ಕಳಿಗೆ ಹೇಳೋದು ನಾನು ಇಷ್ಟೇ, ಈ 20 ವರ್ಷ 24 ವರ್ಷ ಆಗುವಾಗಲೇ ನೀವು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಹೆನ್ನ ಹಾಕೊಳ್ಳೋದು, ಕೂದಲು ಬಿಳಿ ಆದಮೇಲೆ ಇಂಡಿಗೋ ಹಾಕೊಳ್ಳೋದು, ಶಾಂಪು ಮತ್ತು ಆ್ಯಂಟಿ ಹೇರ್ ಫಾಲ್ ಆಯಿಲ್, ಇದು 3 ಯೂಸ್ ಮಾಡಿದ್ರೆ ಕೂದಲು ಖಂಡಿತ ಸೇಫ್ ಅಂತ ನಾನು ಗ್ಯಾರಂಟಿ ಕೊಡ್ತೆ. ಹಾಗೆ ಮತ್ತು ಫೇಸ್ ಕ್ರೀಮು ಹಾಗೆ ನಾನು ಬೆಣ್ಣೆಲ್ಲೇ ಬೇಯಿಸಿ ಅದಕ್ಕೆ ಮುಖಕ್ಕೆ ಹಾಕುವಂಥದ್ದು ಐಟಮ್ ಎಲ್ಲ ಬೆಣ್ಣೆಲ್ಲೇ ಬೇಯಿಸಿ ತೆಗೆದು ಕ್ರೀಮು ತುಂಬ ಇಷ್ಟ ಆಗ್ತಾಯಿತ್ತು ಫೇಸ್ ಕ್ರೀಮು. ಎಲ್ಲಿಯಾರು ಹೊರಗೆ ಹೋಗುವಾಗ ಸಹ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಪೌಡ್ರ್ ಹಾಕೊಂಡು ಬಿಡ್ಲಕ್ಕೆ. ಹಾಗೆ ಮತ್ತು ಕ್ರ್ಯಾಕ್ಸ್ ಹಾಗೆ ತುಂಬ ಇಷ್ಟ ಆಗ್ತಾಯಿತ್ತು ಎಲ್ಲರಿಗೂ. ಬೆಂಗಳೂರಲ್ಲಿರೋರಿಗೆಲ್ಲ ಡ್ರೈ ಸ್ಕಿನ್ ಅವರಿಗೆಲ್ಲ ಹಚ್ಕೊಳ್ಳಿಕ್ಕೆ, ಕಾಲು ಒಡಕಲಿಗೆಲ್ಲ ಲಾಯಕಾಗ್ತಂತೆ. ಹಾಗೆ ನನ್ನ ಪ್ರಾಡಕ್ಟ್ ಎಲ್ಲ ತುಂಬ ಇಷ್ಟ ಆಗ್ತಾಯಿತ್ತಲ್ಲ, ಅದೇ ಒಂದು ಖುಷಿ ವಿಚಾರ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.